ವಿದ್ವನ್ಮಣಿಗಳಾದ ಪ್ರಣವಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಾರವಿಂದಗಳಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಅವರಿವರೆನ್ನದೇ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಪೂಜ್ಯರ ಶ್ರೀಪಾದಾರವಿಂದಗಳಿಗೆ ಹಣೆಮಣೆಗೆ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸಿದ್ಧಾರೂಢ ಮಹಾಸ್ವಾಮಿಗಳವರ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಹಮ್ಮಿಕೊಂಡ ಈ ಕಾರ್ಯಕ್ರಮದ ಮೊದಲನೇ ದಿನದ ಸಾಯಂಕಾಲದ ಕಾರ್ಯಕ್ರಮ ಇಂದು ಚಿಂತನೆಗೆ ಅಧಿಕರಣವಾಗಿಟ್ಟುಕೊಂಡು ವಿಷಯ ಶ್ರೀಮನ್ ನಿಜಗುಣ ಶಿವೆಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿ ಎಂಬ ಗ್ರಂಥದ ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದು ಪದ್ಯ. ಸುಮ್ಮನಾಗದು ಅರವಿನಿಂದವೇ ಮುಖತಿ ನೆಮ್ಮೆಲೆ ಶನಿಸುವ ಗುಣಗಣವಿಲ್ಲದವನಿಗೆ. ಜಗತ್ತಿನೊಳಗೆ ಸುಮ್ಮಾಗೋ ಕೆಲಸವೇ ಯಾವುದದ ಅಂತೀರಿ? ಸುಮ್ಮ ಯಾವುದೂ ಆಗೋದಿಲ್ಲ. ಶಾಲೆಗೆ ಹೆಸರು ಹಚ್ಚಿ ಬಂದು ಒಮ್ಮೆ ಪರೀಕ್ಷೆ ಕೊಡಕ್ಕೆ ಹೋದೇವಂತ ಕೇಳಿದ್ರೆ ನಂಬರ್ ಎಷ್ಟು ಬರ್ತದೆ? ನಮ್ಮ ಮಾರ್ಕ್ಸ್ 0ನೇ ಬರ್ತಾವ. ಏನು ರ್ಯಾಂಕ್ ಬರ್ತದೆ ನಮ್ಮ ರಿಸಲ್ಟ? ಇಲ್ಲ. ನಮಗೆ ಒಳ್ಳೆ ಫಲಿತಾಂಶ ಸಿಗಬೇಕು ಅಂತ ಕೇಳಿದ್ರೆ ಹಗಲು ರಾತ್ರಿ ಓದಬೇಕಾಗ್ತದ, ಪರಿಶ್ರಮ ಪಡ್ಬೇಕಾಗ್ತದ. ಅಂದಾಗ ಹೆಂಗೆ ಒಳ್ಳೆ ಫಲಿತಾಂಶ ಸಿಗ್ತದೆ? ನಾವು ಭೂಮಿಗೆ ಬೀಜ ಹಾಕಿ ಒಮ್ಮೆ ರಾಶಿ ಮಾಡಕ್ಕೆ ಹೋದೇವಂತ ಕೇಳಿದ್ರೆ ಅಲ್ಲೂ ನಮ್ಮ ಮನೆಗೆ ರಾಶಿ ಬರೋಂಗಿಲ್ಲ. ಬೀಜ ಹಾಕಿದ ಮೇಲೆ ಅದಕ್ಕೆ ನೀರು ಕಟ್ಟಬೇಕು, ಗೊಬ್ಬರ ಕಟ್ಟಬೇಕು, ಕಸ ತೆಗಿಬೇಕು. ಅಂದಾಗ ಹೆಂಗೆ ಒಳ್ಳೆ ರಾಶಿ ಫಲ ಸಿಗ್ತದೆ? ಹಂಗೆ ಜಗತ್ತಿನೊಳಗೆ ಪರಿಶ್ರಮ ಪಡ್ಲಾರ್ದೆ ಸುಮ್ಮನೆ ಯಾವ ಕೆಲಸನೂ ಆಗಂಗಿಲ್ಲ. ಆದ್ಮೇಲೆ ಮುಕ್ತಿ ಹೆಂಗೆ ಸುಮ್ಮ ಆಗ್ತದ ರೀ? ಮುಕ್ತಿ ಸುಮ್ಮ ಆಗ್ತದ? ಮುಕ್ತಿನೂ ಸುಮ್ಮ ಆಗೋ ವಸ್ತು ಅಲ್ಲದು. ಎಲ್ಲಕ್ಕಿಂತ ದೊಡ್ಡ ವಸ್ತು ಅದ. ಅದು ಹೆಂಗೆ ಸುಮ್ಮ ಸಿಗ್ತದ? ಮತ್ತು ಸುಮ್ಮ ಸಿಗಂಗಿಲ್ಲ ಅಂದ್ರೆ ಏನಾರೇ ಮಾಡಂತೀರಿ? ಏನು ಮಾಡಿದ್ರೆ ಸಿಗ್ತದೆ? ಆದ್ಮೇಲೆ ಮೊದಲು ಮುಕ್ತಿ ಅಂದ್ರೆ ಅಂತ ಏನಂತಾರೆ ತಿಳ್ಕೊ. ಮುಕ್ತಿ ಅಂದ್ರೆ ಏನಂತ ಗೊತ್ತಾಗಲಿಲ್ಲ ಅಂದ್ರೆ ಮತ್ತೆ ಏನು ಮಾಡ್ಬೇಕಂತ ಹೆಂಗೆ ಗೊತ್ತಾಗ್ತದೆ? ಮುಕ್ತಿ ಅಂದ್ರೆ ಏನು ಅಂತ ತಿಳ್ಕೊಂಡೇವು ಅಂದ್ರೆ ಯಾವ ದಾರಿ ಹಿಡಿಬೇಕು, ಏನು ಮಾಡಿದ್ರೆ ಮುಕ್ತಿ ಸಿಗ್ತದೆ ಅಂತ ತಾನೇ ಅದಕ್ಕೆ ನಮಗೆ ಹಾದಿ ಸಿಗ್ತದೆ. ಒಂದು ಊರಾಗ ಒಬ್ಬರು ತೀರ್ಥಯಾತ್ರೆಗೆ ಹೋಗಿದ್ರು. ನಾ ಅಂದೆ ಸಾವುಕಾರ ಎಲ್ಲಿಗೆ ಹೋಗಿದ್ರಿ ಅಂದ್ರೆ ತೀರ್ಥಯಾತ್ರೆಗೆ ಹೋಗಿ ಬಂದೇವ್ರಿ ಕಾಶಿ ರಾಮೇಶ್ವರ ಅಂತಂದ್ರು. ಯಾಕೆ ಹೋಗಿದ್ರಿ ಅಂತ ನಾ ಅಂದೆ. ಇಲ್ಲ ಮುಕ್ತಿ ಸಿಗ್ತದಂತ ಹೇಳ್ತಾರಲ್ಲ ಅದಕ್ಕೆ ಹೋಗಿದ್ದೇವೆ ಅಂತಂದರು. ಮತ್ತು ಮುಕ್ತಿ ಅಂದ್ರೆ ಏನ್ರಿ ಅಂತ ನಾ ಕೇಳಿದೆ. ನನಗೆ ಗೊತ್ತಿಲ್ಲಪ್ಪ ಅಂದರು. ಸುಮ್ಮ ಮಂದಿ ಹೇಳ್ತಾರಂತ ನಾವು ಅಂದೆವು. ಮುಕ್ತಿ ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ ಅದು ಸಿಗೋದು ಪಡೆಯೋದು ಹೆಂಗೆ? ಅದಕ್ಕೆ ಮೊದಲು ಮುಕ್ತಿ ಅಂದ್ರೆ ಏನಂತ ತಿಳ್ಕೋಬೇಕು. ಮುಕ್ತಿ ಅಂದ್ರೆ ಯಾರ್ಯಾರು ಏನೇನೋ ತಿಳ್ಕೊಂಡು ಕುಂತಿರ್ತಾರೆ, ಹೌದಲ್ರಿ? ನಮ್ಮ ಬೀದರ್ ಕಡೆ ಹೋಗ್ರಿ ಮುಕ್ತಿ ಅಂತ ಯಾವ್ದಕ್ಕಂತಾರಂದ್ರೆ ಈ ಸತ್ತ ಮೇಲೆ ಏನು ಅಂತಿಮ ಸಂಸ್ಕಾರ ಮಾಡ್ತಾರಲ್ಲ, ಒಯ್ದು ಮಣ್ಣಾಗಿಟ್ಟು ಬರೋದಕ್ಕೆ ಅವ್ರು ಮೋಕ್ಷ ಅಂತ ಕರೀತಾರೆ. ಈಗ ಅವ್ರ ಸತ್ಯದಲ್ಲಿ ಅವ್ರಿಗೆ ಮೋಕ್ಷ ಕೊಟ್ಟು ಬಂದೇವಂತಾರೆ. ಇನ್ನು ಸಾಯೋದಕ್ಕೆ ಮುಕ್ತಿ ಅನ್ಬೇಕು. ಅಥವಾ ಕೆಲವೊಬ್ಬರಂತಾರ ಸಾಲದ ಭಾರ ಹೊರಿಯಾಗಿತ್ತು ಅಂತ ಕೇಳಿದ್ರೆ ಅದಕ್ಕೆ ಸಾಲ ಮುಟ್ಟತ್ತು ಅಂದ್ರೆ ಈಗ ಮುಕ್ತ ಅದೇ ನೋಡ್ರಿ ಅಂತಾರೆ. ಏನು ಸಾಲ ತೀರ್ಸೋದಕ್ಕೆ ಮುಕ್ತಿ ಅನ್ಬೇಕು. ಅಥವಾ ಕೆಲವೊಬ್ಬರು ಪುಣ್ಯವನ್ನು ಮಾಡಿ ಸ್ವರ್ಗ ಲೋಕಕ್ಕೆ, ವೈಕುಂಠಕ್ಕೆ, ಬ್ರಹ್ಮಲೋಕಕ್ಕೆ ಇತ್ಯಾದಿ ಲೋಕಕ್ಕೆ ಹೋಗೋದಕ್ಕೇ ಮುಕ್ತಿ ಅಂತಾರೆ. ಏನು ಅದಕ್ಕೆ ಮುಕ್ತಿ ಅನ್ಬೇಕು ಅಂತ ಕೇಳಿದ್ರೆ ಇವು ಯಾವ ಮುಕ್ತಿ ಅಲ್ಲ. ನಾವು ಯಾವ ಲೋಕಕ್ಕೆ ಹೋದರೂ ಕೂಡ ಎಲ್ಲಿ ತಕ್ಕ ನಮ್ಮ ಪುಣ್ಯ ಇರ್ತದೆ ಅಲ್ಲಿ ತಕ್ಕನೇ ಆ ಲೋಕದಾಗ ಇಟ್ಕೋತಾರೆ. ಪುಣ್ಯ ತೀರ್ತು ಅಂತ ಕೇಳಿದ್ರೆ ಮತ್ತೆ ಝಾಡಿಸಿ ಬರೀತಾರೆ. ಅದಕ್ಕೆ ಕೂಸ ಹುಟ್ಟುವಾಗ ಕೈ ಮುಂದೆ ಮಾಡಿ ಹುಟ್ಟುತ್ತದಂತ ಹೇಳ್ತಾರೆ. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ. ಇವೆಲ್ಲ ಲೋಕಗಳು ನಮ್ಗೆ ಜನ್ಮ ಮರಣವನ್ನು ನೀಗಿಸಂಗಿಲ್ಲ, ಹೊಳ್ಳಿ ಮತ್ತೆ ಬರಬೇಕಾಗುತ್ತೆ. ಮುಕ್ತಿ ಅಲ್ಲ. ಮುಕ್ತಿ ಅಂದರೆ ಏನು ಅಂತ ನಿಜಗುಣ ಮಹಾಸ್ವಾಮಿಗಳೇ ತಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ಸದುಗತಿ ಯಾವುದೇನೆ ಶಂಭುಲಿಂಗವಾಗಿರುವುದು. ಜೀವ ತನ್ನ ಜೀವತ್ವವನ್ನು ಬಿಟ್ಟು ದೇವನಾಗಿರುವುದಕ್ಕೆ ಮುಕ್ತಿ ಅಂತ ಕರೆದಾರ ಅವರು. ಇದರಿಂದನೇ ಪುನರ್ಜನ್ಮ ನಿವೃತ್ತಿ ಆಗ್ತಾವ, ನಮ್ಮ ದುಃಖವನ್ನು ಹೋಗ್ತದೆ. ಮುಕ್ತಿ ಶಬ್ದ ಉತ್ಪತ್ತಿ ಆಗಿದೆ ಮುಚ್ಚಲ್ರಿ ಮೋಚನೆ ಧಾತುವಿನಿಂದ ಆಗ್ಯದ. ಅಂದ್ರೆ ಬಿಡುಗಡೆ, ದುಃಖದಿಂದ ಬಿಡುಗಡೆ, ಜನ್ಮ ಮರಣದಿಂದ ಬಿಡುಗಡೆ ಆಗೋದಕ್ಕೆ ಮುಕ್ತಿ ಅಂತ ಕರೀತಾರೆ. ಅವು ಬಿಡುಗಡೆ ಆಗ್ಬೇಕಂದ್ರೆ ನಾವು ದೇವ ಆಗ್ಬೇಕು. ಅಂದ್ರೆ ನಮ್ಮ ಜನ್ಮ ಮರಣ ಹೋಗ್ತಾವ. ನಮಗನಿಸ್ತದ ನಾ ಹೆಂಗೆ ದೇವರಾಗ್ತೀವಿ ಅಂತ ಇದೊಂದು ಪ್ರಶ್ನೆ ಬರ್ತದೆ, ಹೌದಲ್ರಿ? ದೇವರ ಇಂಥವು ದೇವರ ದೊಡ್ಡವ, ನಾವು ಸಣ್ಣವರಿದ್ದೀವಿ. ದೇವರ ಸರ್ವಜ್ಞ ಅದಾನ, ನಾವು ಅಲ್ಪಜ್ಞ ಅದೀವಿ, ಹೌದಲ್ರಿ? ದೇವರ ಹಿಂದಿಂದ ತಿಳಿತಾನ, ಮುಂದಿಂದ ತಿಳಿತಾನ, ಈಗ ನಡೆದಿದ್ದು ತಿಳಿತಾನ. ನಮ್ಗೆ ಗೊತ್ತಾಗ್ತದೆ ರೀ. ಇವತ್ತು ಯಾವಾರ? ಸೋಮವಾರ ಅಲ್ಲ, ಮಂಗಳವಾರ.
ಹಿಂದಿನ ಮಂಗಳವಾರ ಏನು ಊಟ ಮಾಡಿದ ಅಂತ ನಮಗೆ ಗೊತ್ತಿಲ್ಲ. ನಾವೇ ಉಂಡಿದ್ದೇವೆ ಖರೆ ಏನು ಉಂಡಿದೆ ಗೊತ್ತದ? ನೆನಪಿಲ್ಲ. ಮತ್ತು ಮುಂದಿನ ಮಂಗಳವಾರ ಏನು ಉಣ್ತೇವೆ ಅನ್ನೋದು ನಮಗೆ ತಿಳಿಯಂಗಿಲ್ಲ. ಮತ್ತು ದೇವರ ಹಿಂದಿಂದ ಈಗಿಂದ ಮುಂದಿಂದ ಎಲ್ಲ ತಿಳಿತಾನ. ಅವ ಸರ್ವಜ್ಞ ಅದಾನ, ನಾವು ಕಿಂಚಿಜ್ಞ ಇದ್ದೀವಿ. ಅವ ಸರ್ವವ್ಯಾಪಕ, ನಾವು ಪರಿಚ್ಛಿನ್ನ. ಅವ ಸರ್ವ ಸಮರ್ಥ, ನಾವು ಅಲ್ಪಶಕ್ತ. ಪರಮಾತ್ಮ ಏನು ಭೀ ಮಾಡ್ಬೋದಲ್ರಿ? ನಮ್ಮ ಕೈಲಿ ಏನು ಮಾಡೋದಾಗ್ತದ? ಒಂದು ಕೂದಲು ಕಿತ್ತಿ ಹೊಳೆ ಹಚ್ಚಂದ್ರೆ ನಾವು ಬರಂಗಿಲ್ಲ. ಬರ್ತದ್ರಿ? ಬರಂಗಿಲ್ಲ. ಪರಮಾತ್ಮ ಇಲ್ಲ ಇಷ್ಟೆಲ್ಲ ಸೃಷ್ಟಿ ಮಾಡಿದಾನೆ. ಹಾಗಾಗಿ ಅವ ಸಮರ್ಥ ಅದಾನ. ನಾವು ಹೆಂಗೆ ದೇವರಾಗ್ತೇವೆ ಅಂತಕ್ಕಂಥದ್ದು ಸಂಶಯ ನಮಗೆ ಬರ್ತದ. ಪರಂತು ಇದೆಲ್ಲ ಸಂಶಯ ನಮ್ಮನ್ನು ನಾವು ವಿಚಾರ ಮಾಡಲಾರ್ದಕ್ಕೆ ಬರ್ತಾವ. ನಮ್ಮನ್ನು ನಾವು ವಿಚಾರ ಮಾಡಿ ತಿಳ್ಕೊಂಡೇವೆ ಅಂತ ಕೇಳಿದ್ರೆ ನಾನೇ ದೇವರು ಅಂತ ಗೊತ್ತಾಗ್ತದೆ. ಬಸವಣ್ಣವ್ರು ಹೇಳಿಲ್ಲ, ಅಲ್ಲಿ ಇಲ್ಲಿ ಇರೋ ದೇವರಲ್ಲ, ತನ್ನ ತಾನರಿದರೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ಅಂತ ಹೇಳಿದಾರೆ ಅವರು. ತನ್ನ ಅರ್ಥ ಅಂದ್ರೆ ನಾನೇ ದೇವ ಅನ್ನೋದು ಗೊತ್ತಾಗ್ತದೆ. ಹೌದಲ್ಲ? ದೇವ್ರ ಸ್ವರೂಪ ನಾವು ಬರೀ ದೇವರಂದ್ರೆ ಸಾಕಾರ ಅಷ್ಟೇ ನೋಡ್ತೀವಿ. ಮೂರ್ತಿಮಂತ ಆಗಿರೋದಕ್ಕೆ ಅಷ್ಟೇ ನಾವು ದೇವ್ರು ಅಂತೀವಿ. ಕೈಯ ಕಾಲ ನಮ್ಮಂಗ ಇರಬೇಕು, ಇಷ್ಟೇ ಜನ ವಿಶೇಷ ಇರಬೇಕು, ಭಾರಿ, ಅದಕ್ಕೆ ದೇವರಂತೀವಿ. ಅದು ದೇವರಲ್ಲ ಅಂತಲ್ಲ, ಅದು ದೇವರೇ ಖರೆ. ದೇವ್ರದ ಒಂದು ಸಾಕಾರ ರೂಪದ. ದೇವ್ರದ ಇನ್ನೊಂದು ರೂಪದ ನಿರಾಕಾರ. ಆ ನಿರಾಕಾರ ರೂಪ ಎಲ್ಲ ಕಡೆ ವ್ಯಾಪ್ತದ. ಅದು ನಮ್ಮ ಹೃದಯದೊಳಗದ, ಅದು ನಮ್ಮ ಸ್ವರೂಪವೇ ಅದ. ಅದನ್ನು ನಾವು ಅರ್ಥೇವ ಅಂತ ಕೇಳಿದ್ರೆ ಅದರಿಂದ ಮುಕ್ತಿ ಆಗ್ತದೆ. ಅಂದರೆ ಜ್ಞಾನದಿಂದಲೇ ಮುಕ್ತಿ. ಜ್ಞಾನ ದೇವತೆ ಕೈವಲ್ಯಂ ನಾಣ್ಯ ಪಂಥ ವಿದ್ಯತೆ ನಾಯ. ನಮ್ಮ ಜ್ಞಾನ ನಮಗೆ ಆಗ್ಬೇಕಂದ್ರೆ ಎಲ್ಲಿಗೂ ಹೋಗ್ಬೇಕು, ಏನು ಮಾಡ್ಬೇಕು ಅನ್ನೋದು ಇವತ್ತು ಹೇಳ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ಬೇಕಂದ್ರೆ ಗುರುಗಳ ಕಡೆನೇ ಹೋಗ್ಬೇಕ್ರಿ. ಹೌದಲ್ಲ? ಯಾರು ಸ್ವತಃ ಅಜ್ಞಾನಿ ಅದಾರ, ಸ್ವತಃ ತಮ್ಮ ಸ್ವರೂಪದ ಜ್ಞಾನ ಅವರಿಗಿಲ್ಲ ಅಂದ್ರೆ ಅವರೇ ನಮ್ಮ ಅಜ್ಞಾನ ಕಳಲಿಕ್ಕೆ ಸಾಧ್ಯ ಅದ. ಯಾರು ಸ್ವತಃ ದೇವರು ಅದಾರ, ನಮ್ಮ ಅಜ್ಞಾನವನ್ನು ಕಳೆದ ನಮಗೆ ದೇವರು ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಯಾರಲ್ಲಿ ಅದ ಅವ್ರ ಪಾದಕ್ಕೆ ಹೋದ್ರೆ ನಮ್ಗೆ ಅವರು ಕೂಡ ನಮ್ಮ ಅಜ್ಞಾನ ಕಳೆದ ನಮ್ಮನ್ನು ದೇವರು ಮಾಡ್ತಾರಲ್ಲ. ಅದಕ್ಕೆ ಸದ್ಗುರುಗಳ ಪಾದಕ್ಕೆ ನಾವು ಬೀಳ್ಬೇಕಾಗ್ತದೆ. ನಾವು ಹೇಳಿದ್ರು ಅವರು, ಗುರುಪಾದ ಸೇವೆ, ಶರಣರ ಸಂಘ, ಹರಪೂಜೆ, ಕರುಣ, ವಿನಯ, ನಿಜ ಸಮಯ ನಿಷ್ಠೆ, ವಿರತಿ, ವಿವೇಕ, ವಿದ್ಯೆ, ಶ್ರಮೆ, ದಮೆ, ಸತ್ಯ, ಧರ್ಮ, ವರಭಕ್ತಿ, ನೀತಿಗಳ ಬಲವಿಲ್ಲದವನಿಗಂತ ಅನಂತ ಗುಣಗಳನ್ನೇ ಹೇಳಿದ್ದಾರೆ. ಒಬ್ಬ ಸಾಧಕನಲ್ಲಿ ಎಂಥ ಗುಣಗಳು ಇರಬೇಕು ಜ್ಞಾನ ಪ್ರಾಪ್ತಿ ಮಾಡ್ಬೇಕು ಅನ್ನೋದು ಈ ಪದ್ಯದಲ್ಲಿ ಹೇಳಿದ್ದಾರೆ ಅವರು. ನಾವು ಎಲ್ಲೇ ಹೋಗಲಿ ನಮ್ಮ ಕ್ವಾಲಿಫಿಕೇಶನ್, ನಮ್ಮ ಯೋಗ್ಯತೆಯನ್ನು ಕೇಳ್ತಾರಿಲ್ಲ. ಒಂದು ನೌಕರಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀ ಏನು ಓದಿದ್ದಿ, ನಿನಗೆ ಎಷ್ಟು ಅನುಭವದ ಎಲ್ಲ ವಿಚಾರ ಮಾಡಿನೇ ಹೆಂಗೆ ನೌಕರಿ ತಗೋತಾರ. ಹಾಗೆ ಸಾಧಕನಲ್ಲಿ ಎಂಥ ಗುಣಗಳು ಇರಬೇಕು ಅನ್ನೋದು ಹೇಳಿದಾರ. ಮೊದಲನೇದಾಗಿ ಗುರುಪಾದ ಸೇವೆ. ಈ ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ಗುರುವಿನ ಸೇವೆ ಮಾಡಬೇಕಾಗ್ತದೆ. ಗುರುಗಳು ಪ್ರಸನ್ನ ಆದರು ಅಂತ ಕೇಳಿದ್ರೆ ನಮಗೆ ಈ ಜ್ಞಾನವನ್ನು ಉಪದೇಶ ಮಾಡ್ತಾರೆ. ಈ ಪರಮಾತ್ಮನ ಸ್ವರೂಪವನ್ನು ನಮ್ಮ ಹೃದಯದಲ್ಲಿನೇ ನಮಗೆ ಅವರು ಅಂಗದೊಳಗೆ ಲಿಂಗ ಇದ್ದಂಗೆ ಅಂಗದೊಳಗೆ ಹೆಂಗೆ ನೆಲ್ಲಿಕೆ ಇದ್ರೆ ನಿಸ್ಸಂಶಯವಾಗಿ ನಮಗೆ ಅದರ ಜ್ಞಾನ ಆಗ್ತದೆ. ಹಂಗೆ ನಿಸ್ಸಂಶಯ ಜ್ಞಾನ ಮಾಡಿಕೊಡ್ತಾರೆ. ಅದಕ್ಕೆ ಗುರು ಕೃಪದ ಬಹಳ ಅವಶ್ಯಕತೆ ಇದೆ. ಗುರುಗಳು ನಮ್ಗೆ ಉಪದೇಶ ಮಾಡ್ಬೇಕಂದ್ರೆ ಅವ್ರ ಮೇಲೆ ಯಾವುದೇ ವಿಧಿ ನಿಯಮ ಇಲ್ಲ. ಶಾಲೆಗೆ ನಾವು ಹೋಗಿ ಕೇಳ್ತೀವಿ, ನಮ್ಮ ಮಕ್ಕಳಿಗೆ ಚಂದ ಕಲಿಸಿಲ್ಲ ಅಂತಂದ್ರೆ ನೀವು ಯಾಕೆ ನಮ್ಮ ಮಕ್ಕಳಿಗೆ ಚಂದ ಕಲಿಸಿಲ್ರಿ, ನೀವು ಪುಕ್ಕಟ ಕಲಿಸ್ತೀರ, ನಾವು ನಿಮ್ಗೆ ಫೀಸ್ ಕಟ್ತೀವಿ ಅಥವಾ ಗೌರ್ಮೆಂಟ್ ನಿಮ್ಗೆ ಪಗಾರ ಕೊಡ್ತದ, ಯಾಕೆ ಕಲಿಸಿಲ್ಲ ಅಂತ ಕೇಳ್ತೀವಿ. ಅವ್ರ ಮೇಲೆ ನಮ್ಮ ಅಧಿಕಾರ ನಡೀತದ. ಪರಂತು ಗುರುವಿನ ಮೇಲೆ ನಮ್ದು ಯಾವ ಅಧಿಕಾರನೂ ನಡೆಯಂಗಿಲ್ಲ. ಅದಕ್ಕೆ ಗುರು ಕೃಪೈವ ಕೇವಲ ಅಂದಾರ. ಗುರುಗಳು ಮಾತ್ರ ಕೃಪ ಮಾಡಿ ಹೇಳಿದ್ರೆ ನಾವು ತಿಳ್ಕೋಬಹುದು. ಅವ್ರು ಹೇಳಿಲ್ಲ ಅಂದ್ರೆ ನಮ್ದು ಯಾವ ಅಧಿಕಾರ ಅವ್ರ ಮೇಲೆ ಇರಂಗಿಲ್ಲ. ಅದಕ್ಕೆ ಗುರುಗಳು ನಮ್ಮ ಮೇಲೆ ಪ್ರಸನ್ನ ಆಗಬೇಕು, ನಮ್ಗೆ ಉಪದೇಶ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಒಂದೇ ಸಾಧನ ಹೇಳಿದ್ದಾರೆ, ಗುರು ಸೇವಾ. ಸಮಯ ಆಗ್ಯಾದ ಹೆಚ್ಚಿಗೆ ಹೇಳಂಗಿಲ್ಲ. ಸೇವಾ ಅನಂತ ರೀತಿಯಲ್ಲಿ ಹೇಳಿದ್ದಾರೆ. ಇವತ್ತು ನಿಮ್ಮೆಲ್ಲರ ಸೇವಾ ನೋಡಿ ಅವರು ಅಪ್ಪೋರು ಇಷ್ಟು ಪ್ರಸನ್ನ ಆಗಿದೆ.